ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜಸ್ ಸಹ ಇರುತ್ತೆ. ಈ ಒಂದು ಲವ್ ನೋಟ್ಸ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಎಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಇರ್ಲಿ ಬಿಡ್ಲಿ, ಅವ್ರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೀವು ನೋಡ್ಕೊಂಡ್ರೆ ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ ಮತ್ತೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಲವ್ ನೋಟ್ಸ್ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಅಂಡ್ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ಇಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ನಿಮ್ಮ ಸಿಚುಯೇಷನ್ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಎ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ ನ ನೀವು ನೋಡಿದ್ರೆ ಖಂಡಿತ ನಿಮ್ಗೆ ರೆಸೊನೇಟ್ ಆಗತ್ತೆ ಅಂತ ಹೇಳ್ತಾ, ಸೊ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೂಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕ್ವಾರ್ಟ್ಸ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ್ದು ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೋ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಲ್ಯಾಪಿಸ್ ಲಜೂಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ರೆ ಅನ್ನೋದನ್ನ ಇವಾಗ ಚೆಟ್ಸ್ ಮೂಲಕ ಇಲ್ಲಿ ತಿಳಿಸ್ಕೊಳ್ಳೋಣ. ಸೊ ಫಸ್ಟ್ ಮೆಸೇಜ್, ಐ ವಿಲ್ ನಾಟ್ ಗಿವ್ ಅಪ್ ಆನ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು, ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇರಬಹುದು. ಸೊ ಯಾರೆಲ್ಲ ದೂರ ಇದ್ದೀರಾ, ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ಈ ಒಂದು ಕನೆಕ್ಷನ್ ಮೇಲೆ ನಾನು ಗಿವ್ ಅಪ್ ಮಾಡಬಾರ್ದು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ದಟ್ ನಾನು ಈ ಒಂದು ಸಂಬಂಧದ ಮೇಲೆ, ನಿನ್ನ ಪ್ರೀತಿಯ ಮೇಲೆ, ನಿನ್ನ ಮೇಲೆ ನಾನು ಎಂದಿಗೂ ನಾನು ಗಿವ್ ಅಪ್ ಮಾಡೋದಿಲ್ಲ. ಈ ಒಂದು ಪ್ರೀತಿನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ನಾನು. ಸೊ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಕೊಡಕ್ಕೆ ಚಾನ್ಸೇ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ನಿಮ್ಮ ಬಗ್ಗೆ ಗೊತ್ತಾಗಿದೆ. ಸೊ ನೀವೆಷ್ಟು ಇಂಪಾರ್ಟೆಂಟ್, ನಿಮ್ಮ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ಈ ಒಂದು ಕನೆಕ್ಷನ್ ಮೇಲೆ ಅವರು ಬಿಟ್ಕೊಡೋ ಮಾತೇ ಇಲ್ಲ. ಓಕೆ, ಸೊ ಸೆಕೆಂಡ್ ಮೆಸೇಜ್, ಯು ಆರ್ ಮೈ ಡ್ರೀಮ್ ಮೈ ಲವ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿಗೆ ನೀವು ಅಂತ ಬಂದ್ರೆ, ನಿಮ್ಮ ಪ್ರೀತಿ ಅಂತ ಬಂದ್ರೆ, ನಿಮ್ಮ ಸಂಬಂಧ ಅಂತ ಬಂದ್ರೆ ಅದೊಂದು ದೊಡ್ಡ ಕನಸು ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅವರ ಕನಸು ನೀವಾಗಿದ್ರು, ಅವರ ಕನಸಿನ ರಾಣಿ, ಕನಸಿನ ರಾಜ ನೀವಾಗಿದ್ದೀರಾ. ಸೊ ಹಾಗಾಗಿ ನಿಮ್ಮ ಪ್ರೀತಿ, ನಿಮ್ಮ ಒಂದು ಸಂಬಂಧ ಅವ್ರು ಹೆಂಗ್ ಆಸೆ ಪಟ್ಟಿದ್ರು ಅದೇ ರೀತಿ ಅವರ ಜೀವನದಲ್ಲಿ ನೀವು ಸಿಕ್ಕಿದ್ದೀರಾ. ಸೊ ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ಯು ಆರ್ ಮೈ ಡ್ರೀಮ್, ನೀನು ನನ್ನ ಕನಸು, ನೀನು ನನ್ನ ದೊಡ್ಡ ಕನಸು, ನನ್ನ ಒಂದು ಪ್ರೀತಿ ನೀನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಐ ಆಮ್ ಸಾರಿ ಫಾರ್ ಹರ್ಟಿಂಗ್ ಯು ಅಗೇನ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನೀವು ತುಂಬಾನೇ ಹರ್ಟ್ ಆಗ್ತಾ ಇದ್ರ ನಿಮ್ಮ ವ್ಯಕ್ತಿಯ ಮೇಲೆ. ಸೊ ಯಾಕೆ ಹರ್ಟ್ ಆಗ್ತಾ ಇದ್ರ ಅಂದ್ರೆ ಎಲ್ಲೋ ಒಂದು ಕಡೆ ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡಲ್ಲ ಅಂತ ಹೇಳಿ ಮೇಲಿಂದ ಮೇಲೆ ನಿಮ್ಗೆ ಹರ್ಟ್ ಮಾಡ್ತಾ ಇದ್ದಾರೆ, ಪೇನ್ ಮಾಡ್ತಾ ಇದ್ದಾರೆ. ಸೊ ಅವರು ನಿಮ್ಗೆ ರಫ್ ಆಗಿ ರೂಡ್ ಆಗಿ ಮಾತಾಡ್ತಾ ಇರ್ಬೋದು. ಸೊ ಆ ಒಂದು ಕಾರಣದಿಂದ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಇದೆ ಸೊ ನನ್ನಿಂದ ನನ್ನ ವ್ಯಕ್ತಿಗೆ ಹರ್ಟ್ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ಸೊ ನನ್ನ ಕ್ಷಮಿಸ್ಬಿಡಿ, ಐ ಆಮ್ ರಿಯಲಿ ಸಾರಿ ಫಾರ್ ಹರ್ಟಿಂಗ್ ಯು ಅಗೇನ್, ಮತ್ತೆ ನಾನು ನಿಮ್ಮನ್ನ ಹರ್ಟ್ ಮಾಡಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಐ ಮಿಸ್ ಯು ಲಾರ್ಡ್ಸ್ ಅಂತ ಬರ್ತಾ ಇದೆ. ಸೊ ಖಂಡಿತವಾಗ್ಲೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಜೊತೆಗೆ ಇರ್ಲಿ ಬಿಡ್ಲಿ, ನಿಮ್ಮ ವ್ಯಕ್ತಿ ನಿಮ್ಮನ್ನ ಯೋಚನೆ ಮಾಡ್ತಾ ಇರುವಾಗ ನಿಮ್ಮ ಬಗ್ಗೆ ಅವರು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ದೇ ಆರ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ, ದಿಸ್ ಪರ್ಸನ್ ಆಲ್ವೇಸ್ ರಿಮೈಂಡ್ಸ್ ಯು. ಓಕೆ, ಸೊ ವಾವ್, ನೆಕ್ಸ್ಟ್ ಮೆಸೇಜ್, ಹೋ ಐ ಫೈಂಡ್ ಇಟ್ ವೆರಿ ಈಸಿ ಟು ಫಾಲ್ ಇನ್ ಲವ್. ಸೊ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ನಿಮ್ಮ ಲೈಫಲ್ಲಿ ಯಾವಾಗ ಮೀಟ್ ಮಾಡಿದ್ರು ಅವ್ರಿಗೆ ಫೀಲ್ ಆಯಿತು ದಟ್ ಇವರ ಜೊತೆಗೆ ಪ್ರೀತಿನಲ್ಲಿ ಬೀಳೋದು ತುಂಬಾನೇ ಈಸಿ, ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ಅಂತ. ಯಾಕಂತಂದ್ರೆ ನೀವು ಯಾವಾಗಲೂ ಜಾಸ್ತಿ ಯಾರನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನೀವು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತೀರ. ಇನ್ ರಿಟರ್ನ್ ಅವರು ನಿಮಗೆ ಪ್ರೀತಿ ಕೊಟ್ಟರೆ ಪ್ರೀತಿ ಡೆಫಿನೆಟ್ಲಿ ನೀವು ನಿಷ್ಕಲ್ಮಶವಾಗಿ ಅವ್ರಿಗೆ ಪ್ರೀತಿ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ
ಅವ್ರಿಗೆ ಫೀಲ್ ಆಗಿಲ್ಲ ಲೈಕ್ ಇವರ ಜೊತೆಗೆ ನಾನು ಪ್ರೀತಿ ಮಾಡಿದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ. ಅವ್ರಿಗೆ ಫೀಲ್ ಆಯ್ತು ದಟ್ ಇವರ ಜೊತೆಗೆ ಪ್ರೀತಿ ಮಾಡಿದ್ರೆ ತುಂಬಾ ಸಂಬಂಧಗಳು ಇವರ ಜೊತೆಗೆ ಬೆಸಸ್ಕೊಂಡ್ರೆ ನನಗೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ, ತುಂಬಾ ಈಸಿ ನಾನು ಜೀವನದಲ್ಲಿ ಲೀಡ್ ಮಾಡ್ಬೋದು ಇವರ ಜೊತೆಗೆ ಅಂತ. ಸೊ ನೀವು ತುಂಬಾ ಕಾಂಪ್ಲಿಕೇಶನ್ ಏನಲ್ಲ, ನೀವು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀರಾ, ಎಲ್ಲದಕ್ಕೂ ಕಾಂಪ್ರಮೈಸ್ ಆಗ್ತೀರಾ, ಪೇಷನ್ಸ್ ಇಂದ ಇರ್ತೀರಾ, ಪಾಸಿಟಿವ್ ಆಗಿರ್ತೀರಾ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿಗೆ ಕಷ್ಟ ಆಗಿಲ್ಲ. ಓಕೆ, ಸೊ ನೆಕ್ಸ್ಟ್, ಯು ವಿಲ್ ಫಾರ್ ಎವರ್ ಬಿ ಮೈನ್ ಆಲ್ವೇಸ್ ಅಂತ ಬರ್ತಾ ಇದೆ. ಸೊ ಯಾವಾಗಲೂ ಕೂಡ ನೀವು ಅವರ ವ್ಯಕ್ತಿಯಾಗಿ ಇರ್ತೀರಾ, ಪ್ರತಿ ಒಂದು ಗಳಿಗೆಗಲ್ಲೂ ಕೂಡ ನೀವು ಅವರ ಜೊತೆಗೆ ಇರಬೇಕು ಅಂತ ಫೀಲ್ ಮಾಡ್ತಾರೆ. ಸೊ ನೀವು ಯಾವತ್ತಿಗೂ ಅವರ ವ್ಯಕ್ತಿ, ಯಾವತ್ತಿಗೂ ನೀವು ಅವರ ಪ್ರೀತಿ, ಈ ಒಂದು ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ನೀವು ಶಾಶ್ವತವಾಗಿ ನೆಲೆಸಿರ್ತೀರಾ ಅಂತ ಹೇಳ್ತಾ ಇದ್ರೆ, ಅವ್ರು ಯಾವತ್ತಿಗೂ ನೀವು ಅವರ ವ್ಯಕ್ತಿನೇ ಅಂತ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಯುವರ್ ಐಸ್ ಆರ್ ಸೋ ಬ್ಯೂಟಿಫುಲ್. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಕಣ್ಣುಗಳು ತುಂಬಾನೇ ಸುಂದರವಾಗಿದೆ. ಆ ಒಂದು ಕಣ್ಣಲ್ಲಿ ಯಾವಾಗಲೂ ಕೂಡ ನಿಷ್ಕಲ್ಮಶವಾದಂಥ ಪ್ರೀತಿನ ನಿಮ್ಮ ವ್ಯಕ್ತಿ ನೋಡ್ತಾ ಇರ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಆ ಒಂದು ಕಣ್ಣನ್ನ ನೋಡಿದಾಗ ಅವ್ರಿಗೆ ಎಷ್ಟೇ ಕೋಪ ಇದ್ರೂ ಕೂಡ ನಿಮ್ಮ ಕಣ್ಣುಗಳನ್ನ ನೋಡಿದಾಗ ದೇ ಫೀಲ್ ವೆರಿ ಹ್ಯಾಪಿ. ಆ ಒಂದು ಕೋಪ ಕರ್ಗೋಗ್ಬಿಡತ್ತೆ. ಓಕೆ, ಸೊ ಎಸ್, ಐ ವಿಲ್ ಮ್ಯಾರಿ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿ ನಿಮ್ಮನ್ನ ಡೆಫಿನೆಟ್ ಆಗಿ ಮದುವೆ ಆಗ್ತಾರೆ. ಯಾರೆಲ್ಲ ಇನ್ನು ಮದುವೆ ಆಗಿಲ್ಲ, ಮದುವೆ ಕಮಿಟ್ಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ನಿಮ್ಮ ವ್ಯಕ್ತಿಯಿಂದ, ಅಂದರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಮಾಡ್ಕೊಳ್ತೀನಿ, ಐ ವಿಲ್ ಮ್ಯಾರಿ ಯು, ಸೊ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಐ ಆಮ್ ನಾಟ್ ಸೋ ಹ್ಯಾಪಿ ಆಸ್ ಯು ಥಿಂಕ್ ಅಂತ ಬರ್ತಾ ಇದೆ. ಸೊ ನೀನು ಅನ್ಕೊಂಡಂಗೆ ನಾನು ಏನು ಖುಷಿಯಾಗಿಲ್ಲ ನನ್ನ ಜೀವನದಲ್ಲಿ ಅಂತ ಹೇಳ್ತಾ ಇದ್ರೆ, ಸೊ ಎಲ್ಲೋ ಒಂದು ಕಡೆ ನೀವೇನು ಫೇಸ್ ಮಾಡ್ತಾ ಇದ್ರ ಡಿಫಿಕಲ್ಟೀಸ್ ಅವರ ಲೈಫಲ್ಲೂ ಕೂಡ ಅದೇ ರೀತಿ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಕನ್ಫರ್ಮ್ ಮಾಡ್ತಾ ಇದ್ರೆ, ನೀನು ಅನ್ಕೊಂಡಂಗೆ ನಾನೇನು ಖುಷಿಯಾಗಿಲ್ಲ, ಐ ಆಮ್ ನಾಟ್ ಸೋ ಹ್ಯಾಪಿ ಆಸ್ ಯು ಥಿಂಕ್ ಅಂತ. ಸೊ ನೆಕ್ಸ್ಟ್ ಮೆಸೇಜ್, ಐ ವಾಂಟ್ ಟು ಡೇಟ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಹಳೇದನ್ನ ಮರೆತು, ಪಾಸ್ಟಲ್ಲಿ ಆಗಿರೋದೆಲ್ಲಾನು ಮರೆತು ನಿಮ್ಮ ಜೊತೆಗೆ ಹೊಸದಾಗಿ ಬಾಳ್ವೆ ಮಾಡಬೇಕು, ಹೊಸದಾಗಿ ನಿಮ್ಮನ್ನ ಡೇಟ್ ಮಾಡಬೇಕು, ಹೊಸ ವ್ಯಕ್ತಿಯಾಗಿ ನಿಮ್ಮನ್ನ ನೋಡಬೇಕು, ಈ ಒಂದು ಕನೆಕ್ಷನ್ನ ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಹೇಳಿ ಅದೇ ನೀಡ್ ಟು ಡೇಟ್ ಯು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮೆಸೇಜ್, ಐ ಡೋಂಟ್ ಮೈಂಡ್ ಥಿಂಕಿಂಗ್ ಆಫ್ ಯು ಆಲ್ ದ ಟೈಮ್ಸ್ ಕಾಸ್ ಯು ಹ್ಯಾವ್ ಬ್ಲೋನ್ ಮೈ ಮೈಂಡ್ ಫಾರ್ ಎವರ್ ಅಂತ ಬರ್ತಾ ಇದೆ. ಸೊ ನಿನ್ನ ಬಗ್ಗೆ ನಾನು ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತೀನಿ. ನಾನು ಏನಕ್ಕೂ ಫೀಲ್ ಮಾಡೋದಿಲ್ಲ ದಟ್ ಇವ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಅಂತ ನನಗೆ ಅದು ನೆಗೆಟಿವ್ ಆಗಿ ಯೋಚನೆನೇ ಬರೋದಿಲ್ಲ. ಯಾವಾಗಲೂ ಕೂಡ ನಿನ್ನ ಬಗ್ಗೆ ನಾನು ಯೋಚನೆ ಮಾಡೋದ್ರಲ್ಲಿ ನಾನು ಯಾವಾಗಲೂ ಬ್ಯುಸಿ ಆಗಿರ್ತೀನಿ. ಆ್ಯಂಡ್ ನಿನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ನನಗೆ ಯಾಕೆ ಆ ಒಂದು ಫೀಲ್ ಬರುತ್ತೆ ಅಂದರೆ, ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ನೀನು ಇರ್ತೀಯ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಇವಾಗ ಏಂಜಲ್ಸು ಏನು ಗೈಡೆನ್ಸ್ನ ಕೊಡಬೇಕು ಅಂತ ಇದ್ರೆ ನಿಮ್ಮ ಕನೆಕ್ಷನ್ಗೋಸ್ಕರ. ಓಕೆ, ಸೊ ವೇಟ್ ಅಂತ ಬರ್ತಾ ಇದೆ, ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಬರ್ತಾ ಇದೆ, ಆ್ಯಂಡ್ ದೇರ್ ಇಸ್ ಸಮಥಿಂಗ್ ಬೆಟರ್ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಈ ಒಂದು ಸಿಚುಯೇಷನ್ನು, ನೀವು ಯಾವುದೇ ಸಿಚುಯೇಷನಲ್ಲಿ ಇರಲಿ, ಸೊ ನಿಮ್ಮ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಏನೂ ಕೂಡ ಪಾಸಿಟಿವ್ ಆಗಿ ಚೇಂಜ್ ಓವರ್ ಆಗ್ತಾ ಇಲ್ಲ, ಎಲ್ಲಾನು ಕೂಡ ನಿಮ್ಮ ಆಪೋಸಿಟ್ ಇದೆ ಅಂತ ಅಂದರೆ ಡೆಫಿನೆಟ್ಲಿ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ, ವೆಯ್ಟ್ ಮಾಡಿ, ತಾಳ್ಮೆಯಿಂದ ವೆಯ್ಟ್ ಮಾಡಿ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಈ ಒಂದು ಸಿಚುಯೇಷನ್ ಎಲ್ಲ ಇಂಪ್ರೂವ್ ಆಗಬೇಕು. ಆ್ಯಂಡ್ ನಿಮ್ಮ ವ್ಯಕ್ತಿ ನೀವೇನು ಅನ್ಕೊಳ್ತಾ ಇದ್ರು ಅದೆಲ್ಲನೂ ಕೂಡ ಈಡೇರಬೇಕು ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಟೈಮ್. ಸೊ ಹಾಗಾಗಿ ಯೋಚನೆ ಮಾಡಿ, ನಿರ್ಧಾರ ತಗೊಂಡು ನೀವು ವೆಯ್ಟ್ ಮಾಡಿ, ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಚೂಸ್ ಅ ನ್ಯೂ ಡೈರೆಕ್ಷನ್. ಸೊ ನೀವು ಅನ್ಕೊಂಡಿದ್ದು ಆಗಬೇಕು ಅಂತ ಅಂದ್ರೆ ಐ ಥಿಂಕ್ ಎಲ್ಲೋ ಒಂದು ಕಡೆ ನಿಮ್ಮ ಡೈರೆಕ್ಷನ್ನ ಚೂಸ್ ಮಾಡುವಾಗ ನೀವು ನ್ಯೂ ಡೈರೆಕ್ಷನ್ನ ಚೂಸ್ ಮಾಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ನೀವು ಪ್ಲಾನ್ ಮಾಡ್ತಾ ಇದ್ರ, ನನ್ನ ವ್ಯಕ್ತಿನ ನಾನು ಹಿಂದೆ ಪಡ್ಕೊಳ್ಬೇಕು, ಸಿಚುಯೇಷನ್ನ ಸರಿ ಮಾಡ್ಕೊಳ್ಬೇಕು, ಆ್ಯಂಡ್ ಎಲ್ಲದಕ್ಕೂ ನಾನು ಫೈಟ್ ಮಾಡಬೇಕು, ನಾನು ಎಲ್ಲಾನು ಕೂಡ ನಾನು ನನ್ನ ಕಂಟ್ರೋಲಿಗೆ ತಗೊಂಡು ಬರಬೇಕು, ಎಲ್ಲಾನು ಕೂಡ ನಾನು ಅನ್ಕೊಂಡಿದ್ದು ಆಗಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರ, ಪ್ಲಾನ್ ಮಾಡ್ತಾ ಇದ್ರ. ಮೇ ಬಿ ನೀವೇನು ಪ್ಲಾನ್ ಮಾಡ್ತಾ ಇದ್ರ ಅದು ಸರಿಯಾದ
ಸರಿಯಾದ ಡೈರೆಕ್ಷನ್ ಅಲ್ಲಿ ಇಲ್ಲ. ಸೊ ನ್ಯೂ ಡೈರೆಕ್ಷನ್ಗೆ ನೀವು ಪ್ಲಾನ್ ಅನ್ನ ಬದಲಾಯಿಸ್ಕೊಂಡು ಅದ್ರ ಮೇಲೆ ನೀವು ಆಕ್ಷನ್ ತಗೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಸೊ ದೇರ್ ಇಸ್ ಸಮಥಿಂಗ್ ಬೆಟರ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏಂಜಲ್ಸ್ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ದೇ ಆರ್ ಆಲ್ವೇಸ್ ವಾಚಿಂಗ್ ಯು, ದೇ ಆರ್ ಆಲ್ವೇಸ್ ಕಾಂಟ್ಯಾಕ್ಟಿಂಗ್ ಯು. ಸೊ ಎಲ್ಲೋ ಒಂದು ಕಡೆ ನೀವೇನ್ ಅನ್ಕೊಳ್ತಾ ಇದ್ರ, ಏನು ಸರಿ ಹೋಗ್ತಾ ಇಲ್ಲ, ಏನು ಸರಿ ಬರ್ತಾ ಇಲ್ಲ ಅಂತ, ಸೊ ವೇಟ್ ಮಾಡಿ ಪಾಸಿಟಿವ್ ಆಗಿ ಆಕ್ಷನ್ ತಗೊಳ್ಳಿ. ದೇರ್ ಇಸ್ ಸಮಥಿಂಗ್ ಬೆಟರ್. ಸೊ ನೀವು ಅನ್ಕೊಂಡದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಒಳ್ಳೇದ್ ಆಗತ್ತೆ. ದೇರ್ ಇಸ್ ಸಮಥಿಂಗ್ ಬೆಟರ್. ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಸಿಚುಯೇಷನ್ ಇನ್ನೂ ಪಾಸಿಟಿವ್ ಆಗಿ ಟರ್ನ್ ಔಟ್ ಆಗತ್ತೆ. ದೇರ್ ಇಸ್ ಸಮಥಿಂಗ್ ವೆರಿ ವೆರಿ ಸ್ಪೆಷಲ್ ಟು ಯು. ಸೊ ವೇಟ್ ಮಾಡಿ, ಪಾಸಿಟಿವ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಓಕೆ ಗೈಸ್, ಯಾರೆಲ್ಲ ಗೋಲ್ಡನ್ ಕ್ರಿಸ್ಟಲ್ ನ ಚೂಸ್ ಮಾಡ್ಕೊಂಡಿದ್ರ, ಸೆಕೆಂಡ್ ಪೈಲ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನ್ ಯೋಚನೆ ಮಾಡ್ತಾರೆ ಅಂತ. ಸೊ ಫಸ್ಟ್ ಮೆಸೇಜ್, ಪ್ಲೀಸ್ ಡೋಂಟ್ ಪ್ರಿಟೆಂಡ್ ದಟ್ ಯು ಡೋಂಟ್ ಕೇರ್ ಫಾರ್ ಮೀ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿನ ನೀವು ಕೇರ್ ಮಾಡ್ತಾ ಇದ್ರ, ಪ್ರೀತಿ ಮಾಡ್ತಾ ಇದ್ರ, ಬಟ್ ಅವರ ಮುಂದೆ ನೀವು ಕೇರ್ ಮಾಡದೆ ಇರೋ ರೀತಿನಲ್ಲಿ ನೀವು ತುಂಬಾನೇ ಪ್ರಿಟೆಂಡ್ ಮಾಡ್ತಾ ಇದ್ರ. ಸೊ ನೀವು ಅವ್ರನ್ನ ಕೇರ್ ಮಾಡಿದ್ರು ಕೂಡ ನೀವು ಅವ್ರನ್ನ ಡೋಂಟ್ ಕೇರ್ ಅನ್ನೋ ರೀತಿನಲ್ಲಿ ನಿಮ್ಮನ್ನ ನೀವು ಪ್ರೊಜೆಕ್ಟ್ ಮಾಡ್ತಾ ಇದ್ರ. ಅವ್ರಿಗೆ ಗೊತ್ತಿದೆ ಇನ್ನೂ ಕೂಡ ಅವರ ಮೇಲೆ ನಿಮ್ಗೆ ಫೀಲಿಂಗ್ಸ್ ಇದೆ, ಪ್ರೀತಿ ಇದೆ, ಕೇರ್ ಇದೆ, ಎಲ್ಲಾನು ಆ ಒಂದು ಫೀಲಿಂಗ್ಸ್ ಎಮೋಷನ್ಸ್ ನ ನೀವು ಕಂಟ್ರೋಲ್ ಮಾಡ್ತಾ ಇದ್ರ, ಅವರ ಮುಂದೆ ನೀವು ಆಕ್ಟ್ ಮಾಡ್ತಾ ಇದ್ರ ಅಂತ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ಸೊ ದೇ ಆರ್ ಟೆಲಿಂಗ್ ಯು, ಸೊ ನೀನ್ ಕೇರ್ ಮಾಡದೇ ಇರೋ ರೀತಿನಲ್ಲಿ ನನ್ನ ಮುಂದೆ ಪ್ರೊಜೆಕ್ಟ್ ಮಾಡ್ಬೇಡ, ನನ್ಗೆ ಗೊತ್ತಿದೆ ನೀನು ನನ್ನ ಕೇರ್ ಮಾಡ್ತೀಯ ಅಂತ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮೆಸೇಜ್, ಯೋರ್ ಇನ್ನೋಸೆಂಟ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಯೋರ್ ಪರ್ಸನ್ ಫೀಲ್ಸ್ ದಟ್ ಯು ಆರ್ ವೆರಿ ಇನ್ನೋಸೆಂಟ್ ಅಂತ. ಸೊ ಡೆಫಿನೆಟ್ಲಿ ಯು ಆರ್ ರಿಯಲಿ ವೆರಿ ಇನ್ನೋಸೆಂಟ್, ತುಂಬಾನೇ ಕೈಂಡ್, ತುಂಬಾನೇ ಮುಗ್ಧ ವ್ಯಕ್ತಿ. ಸೊ ನಿಮ್ಗೆ ಗೊತ್ತಾಗಲ್ಲ ಯಾರು ಹೆಂಗೆ ಅಂತ, ಎಲ್ಲಾರನ್ನೂ ನೀವು ತುಂಬಾನೇ ಬೇಗ ನಂಬ್ತೀರಾ, ತುಂಬಾ ಬೇಗ ನಿಮ್ಮನ್ನ ಅವರು ತುಂಬಾನೇ ತುಳಿದಾಕ್ತಾರೆ, ಮೋಸ ಮಾಡ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಸೊ ನೀನ್ ತುಂಬಾನೇ ಮುಗ್ಧೆ ಇದೆಯಾ, ಇನ್ನೋಸೆಂಟ್ ಇದೆಯಾ, ಕೈಂಡ್ ಇದೆಯಾ, ಸೊ ನಿಂಗೆ ಗೊತ್ತಾಗಲ್ಲ ಯಾರ್ಯಾರು ಹೆಂಗೆ ಅಂತ, ಬಟ್ ಯಾವುದೇ ಕಾರಣಕ್ಕೂ ನಿನ್ನ ಇನ್ನೋಸೆನ್ಸ್ ನ ಬಿಟ್ಕೊಡ್ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಐ ವಾಂಟ್ ಟು ಟೆಲ್ ಯು ಹೌ ಮಚ್ ಐ ಫೀಲ್ ಅಂತ ಬರ್ತಾ ಇದೆ. ಸೊ ನಿಮಗೆ ನಿಮ್ಮ ವ್ಯಕ್ತಿ ಕೆಲವೊಂದು ಅವರ ಫೀಲಿಂಗ್ಸ್ನ, ಅವರ ಎಮೋಷನ್ಸ್ನ, ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ಏನು ಫೀಲಿಂಗ್ಸ್ ಇದೆ ಅದೆಲ್ಲಾನು ಕೂಡ ಅವರು ನಿಮಗೆ ಹೇಳಬೇಕು ಅಂತ ಇದ್ದಾರೆ. ಇಷ್ಟು ದಿನಗಳ ಕಾಲ ಐ ಥಿಂಕ್ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ರು, ಕೇರ್ ಮಾಡ್ತಾ ಇದ್ರು, ಬಟ್ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀನಿ, ಎಷ್ಟು ಕೇರ್ ಮಾಡ್ತೀನಿ ಅದನ್ನ ಅವರು ಎಕ್ಸ್ಪ್ರೆಸ್ಸೇ ಮಾಡಿರ್ಲಿಲ್ಲ. ಬಟ್ ಮುಂದೆ ಬರೋಂಥ ದಿನಗಳಲ್ಲಿ ಅವರು ಅನ್ಕೊಳ್ತಾ ಇದ್ರೆ ನಾನು ನನ್ನ ಫೀಲಿಂಗ್ಸ್ನ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ. ಓಕೆ, ಸೊ ನೆಕ್ಸ್ಟ್, ಯೋರ್ ಮೈ ಸೋಲ್ಮೇಟ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಯೋರ್ ಇನ್ ಅ ಸೋಲ್ಮೇಟ್ ಕನೆಕ್ಷನ್. ಸೊ ನೀವು ಪ್ರೀತಿ ಕಂಪಲ್ಸ್ ಅನ್ನೋದಕ್ಕಿಂತ ನೀವು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀರಾ. ಸೊ ನಿಮ್ಮಿಬ್ಬರ ಸೋಲ್ ಒಂದೇ ಇದೆ, ಯೋರ್ ಸೋಲ್ಮೇಟ್ ಕನೆಕ್ಷನ್. ಸೊ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ ನೀನು ನನ್ನ ಏನು ಹೇಳ್ತಾರೆ ಆತ್ಮದ ಸಂಗಾತಿ, ಯೋರ್ ಮೈ ಸೋಲ್, ಯೋರ್ ಮೈ ಸೋಲ್ಮೇಟ್, ಈ ಥರ. ಓಕೆ, ಸೊ ನೆಕ್ಸ್ಟ್, ಸ್ಪೈಯಿಂಗ್ ಆರ್ ಸ್ಟಾಕಿಂಗ್. ಸೊ ಡೆಫಿನೆಟ್ಲಿ ಯಾರೆಲ್ಲ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ದೂರದಿಂದಾನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಸ್ಟಾಕ್ ಮಾಡ್ತಾ ಇದ್ದಾರೆ, ಸೀಕ್ರೆಟ್ ಆಗಿ ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ. ದೇ ಆರ್ ಸ್ಟಾಕಿಂಗ್ ಯು. ಅವರು ನಿಮ್ಮನ್ನ ಫೇಕ್ ಅಕೌಂಟ್ ಅಲ್ಲಿ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ಬೋದು, ವಾಚ್ ಮಾಡ್ತಾ ಇರ್ಬೋದು. ನೀವು ಹಾಕುವಂತ ಪ್ರತಿ ಪೋಸ್ಟ್ ಇಂದ, ನಿಮ್ಮ ಒಂದು ಫೋಟೋಸ್ ಇಂದ ಎಲ್ಲಾನು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ನೀವೇ ಫ್ರೀ ಇದ್ದೀರಾ, ಬ್ಯುಸಿ ಇದ್ದೀರಾ. ಸೊ ನಿಮ್ಮ ಜೊತೆಗೆ ಯಾರ್ಯಾರು ಇದ್ದಾರೆ ಪ್ರತಿಯೊಂದೂ ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ. ದಿಸ್ ಪರ್ಸನ್ ಆಕ್ಚುಲಿ ಸ್ಪೈಯಿಂಗ್ ಯು ಎ ಲಾಟ್. ಓಕೆ, ಸೊ ನೆಕ್ಸ್ಟ್, ಯಾರ್ ಮೈ ಪರ್ಸನ್ ಅಂತ ಬರ್ತಾ ಇದೆ. ಸೊ ನೀನು ನನ್ನ ವ್ಯಕ್ತಿ, ನೀನು ಯಾವತ್ತಿಗೂ ನನ್ನ ವ್ಯಕ್ತಿಯಾಗೆ ಉಳಿದಿರ್ತೀರಾ ಅಂತ ಇಲ್ಲಿ ಹೇಳ್ತಾ ಇದ್ರೆ. ಯಾರ್ ಮೈ ಪರ್ಸನ್, ನೀನು ಯಾವಾಗಲೂ ಕೂಡ ನನ್ನ ವ್ಯಕ್ತಿ, ಯಾವುದೇ ಕಾರಣಕ್ಕೂ ಆ ಒಂದು ಚೇಂಜ್ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್, ವಾವ್, ಸೋಲ್ಮೇಟ್ ಕನೆಕ್ಷನ್. ಡೆಫಿನೆಟ್ಲಿ ಇಲ್ಲಿ 2 ಟೈಮ್ಸ್ ಬಂದಿದೆ ದಟ್ ಸೋಲ್ಮೇಟ್ ಕನೆಕ್ಷನ್, ಯಾರ್ ಮೈ ಸೋಲ್ಮೇಟ್ ಅಂತ. ಐ ಥಿಂಕ್ ಯಾರ್ ಇನ್ ಸೋಲ್ಮೇಟ್ ಕನೆಕ್ಷನ್ ಇದು ಒಂದು ಡ್ಯುಯಲ್ ಟೈಮ್ ಬಂದಿದೆ. ಸೊ ಡೆಫಿನೆಟ್ಲಿ ದಿಸ್ ಇಸ್ ದ ಕನ್ಫರ್ಮೇಶನ್ ಫ್ರಮ್ ದ ಯೂನಿವರ್ಸ್ ದಟ್ ಯಾರ್ ಇನ್ ಸೋಲ್ಮೇಟ್ ಕನೆಕ್ಷನ್ ಅಂತ. ಸೊ ನೀವು ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ಇದ್ದೀರಾ, ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಸೋಲ್ಮೇಟ್. ಸೊ ಹಾಗಾಗಿ ನಿಮ್ಮಿಬ್ಬರ ಮಧ್ಯ ತುಂಬಾ ಪ್ರೀತಿ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯು ಆರ್ ಲೈಕ್ ಮೋರ್ ಲೈಕ್ ಅ ಫ್ರೆಂಡ್ಸ್. ನೀವು
ಫ್ರೆಂಡ್ಸ್ಗಿಂತ ಒಂದು ಕೈ ಮೇಲೆ ಥರ ಇದ್ದೀರಾ. ಓಕೆ, ಸೊ ನೆಕ್ಸ್ಟ್, ಮೈ ಲವ್ ಫಾರ್ ಯು ಆಸ್ ನೋ ಎಕ್ಸ್ಪಿರೇಷನ್ ಡೇಟ್. ನನ್ನ ಒಂದು ಪ್ರೀತಿಗೆ ಯಾವುದೇ ಕಾರಣಕ್ಕೂ ಎಕ್ಸ್ಪಿರೇಷನ್ ಡೇಟ್ ಇಲ್ಲ, ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿಗೆ ಎಂಡ್ ಇಲ್ಲ, ನನ್ನ ಪ್ರೀತಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಕಳೆದೋಗುತ್ತೆ ನನ್ನ ಪ್ರೀತಿ ಅನ್ನೋದಕ್ಕೆ ಅದು ಯಾವುದೇ ರೀತಿ ಡೇಟ್ ಎಕ್ಸ್ಪಿರೇಷನ್ ಏನೂ ಇಲ್ಲ. ನನ್ನ ಪ್ರೀತಿ ಯಾವತ್ತಿಗೂ ಅಮರವಾಗಿ ಇರುತ್ತೆ, ಸಾಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ದ ಫೀಲಿಂಗ್ ಆಫ್ ಸಪ್ರೇಷನ್ ಇಸ್ ದ ವರ್ಸ್ಟ್ ಪೇನ್ ಐ ಫೀಲ್ ಇಟ್. ಸೊ ಐ ಥಿಂಕ್ ನೀವಿಬ್ರು ದೂರ ಏನಿದ್ದೀರಾ, ಏನು ಸಪ್ರೇಷನಲ್ಲಿ ಇದ್ದೀರಾ, ಐ ಥಿಂಕ್ ದಟ್ ಈಸ್ ದ ವರ್ಸ್ಟ್ ಪೇನ್ ಫಾರ್ ಯುವರ್ ಪರ್ಸನ್. ಅದನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ, ತುಂಬ ನೋವಲ್ಲಿದ್ದಾರೆ, ಅವರು ಕೂಡ ತುಂಬಾ ಕಷ್ಟದಲ್ಲಿದ್ದಾರೆ. ದೇ ಆರ್ ಆಲ್ಸೋ ಸ್ಟ್ರಗ್ಲಿಂಗ್ ಎ ಲಾಟ್ ಫ್ರಮ್ ದ ಸಪ್ರೇಷನ್. ಓಕೆ, ಸೊ ನೆಕ್ಸ್ಟ್, ವಿಲ್ ಯು ಮ್ಯಾರಿ ಮೀ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀನು ನನ್ನ ಮದುವೆ ಆಗ್ತೀಯಾ ಅಂತ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಕನ್ಫರ್ಮೇಷನ್ ಬೇಕಾಗಿದೆ, ಕ್ಲಾರಿಟಿ ಬೇಕಾಗಿದೆ. ನನ್ನ ವ್ಯಕ್ತಿ ನನ್ನ ಮದುವೆ ಆಗ್ತಾರ, ಅವರು ನನ್ನ ಜೀವನದಲ್ಲಿ ಬೇಕಾ ಬೇಡವಾ ಅನ್ನೋದಕ್ಕೆ ಅವ್ರಿಗೆ ಕ್ಲಾರಿಟಿ ಬೇಕಾಗಿದೆ. ಅವರು ನಿಮಗೆ ಕ್ವಶನ್ ಅರೈಸ್ ಮಾಡ್ತಾ ಇದ್ರೆ ದಟ್ ನೀನು ನನ್ನ ಮದುವೆ ಆಗ್ತೀಯಾ ಅಂತ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಮೆಸೇಜ್, ಐ ವಾಂಟ್ ಟು ಬಿ ವಿತ್ ಯು ಆ್ಯಂಡ್ ಯೋರ್ ಮೈಂಡ್. ಸೊ ನಾನು ಯಾವತ್ತಿಗೂ ನಿನ್ನ ಜೊತೆಗಿರಬೇಕು ಅಂದ್ಕೊಂಡಿದ್ದೀನಿ, ನೀನು ಯಾವತ್ತಿಗೂ ನನ್ನ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನೋಡೋಣ ಏಂಜಲ್ಸು ಏನು ಗೈಡೆನ್ಸ್ನ ಕೊಡಬೇಕು ಅಂತ ಇದ್ದಾರೆ ನಿಮಗೋಸ್ಕರ ಅಂತ. ಏಂಜಲ್ಸ್ ಪ್ಲೀಸ್ ಗೆಟ್ ಮೈ ಅ ಮೆಸೇಜ್. ಓಕೆ, ಸೊ 3 ಮೆಸೇಜ್ ಬಂದಿದೆ. ಇಟ್ ಈಸ್ ಅಪ್ ಟು ಯು, ಬಿ ಅಸರ್ಟಿವ್ ಆ್ಯಂಡ್ ರೀಕನ್ಸಿಡರ್. ಓಕೆ, ಸೊ ಗೈಸ್ ಇಟ್ಸ್ ಅಪ್ ಟು ಯು ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಬಿಟ್ಟಿದ್ದು. ಸೊ ಇದರಲ್ಲಿ ನೀವು ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ಅಥವಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ, ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ. ಸೊ ಈ ಒಂದು ವ್ಯಕ್ತಿಗೋಸ್ಕರ ನಾನು ಎಫರ್ಟ್ ಹಾಕ್ಬೇಕಾ, ಎಫರ್ಟ್ ಆಗದೆ ಇರಬೇಕಾ, ಎಲ್ಲದಕ್ಕೂ ಕೂಡ ನಿಮ್ಮ ಮೇಲೇನೆ ಏಂಜಲ್ಸ್ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಅಪ್ ಟು ಯು, ಇದು ನಿಮ್ಮ ಮೇಲೇನೆ ಬಿಟ್ಟಿರೋದು. ಸೊ ನೀವೇನೇ ಆ್ಯಕ್ಷನ್ ತೊಗೊಂಡಿದ್ರು ಕೂಡ ಅದು ಕರೆಕ್ಟಾಗಿ ಇರ್ಬೋದು, ಅಥವಾ ರಾಂಗ್ ಆಗಿರುತ್ತೋ ಕರೆಕ್ಟ್ ಆಗಿರುತ್ತೋ ಅದನ್ನ ನೀನು ತಗೋ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲೋ ಒಂದು ಕಡೆ ಈ ಒಂದು ಕನೆಕ್ಷನ್ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಬಿಲೀವ್ನೆಸ್ ಇಲ್ಲ, ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಸೊ ಹಾಗಾಗಿ ನಿಮ್ಮ ಏಂಜಲ್ಸು ತುಂಬ ಸತಿ ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ ಅಂದರೆ ನಿಮಗೆ ಏಂಜಲ್ಸ್ ಮೆಸೇಜಸ್ಸು, ಏಂಜಲ್ಸ್ ಗೈಡೆನ್ಸ್ ಎಲ್ಲನೂ ಕೂಡ ನಿಮಗೆ ತೋರಿಸ್ತಾ ಇದ್ದಾರೆ. ಸೊ ಅದನ್ನು ನೀವು ತಗೊಳ್ತಾ ಇಲ್ಲ. ಐ ಥಿಂಕ್ ಯು ಆರ್ ನಾಟ್ ಬಿಲೀವಿಂಗ್ ಇವನ್ ಏಂಜಲ್ಸ್ ಆಲ್ಸೋ. ಸೊ ಇದು ಸರಿಯಾದ ಒಂದು ಡಿಸಿಷನ್, ರಾಂಗ್ ಡಿಸಿಷನ್ ಅಂತ ನೀವು ಕನ್ಫ್ಯೂಷನ್ ಅಲ್ಲಿದ್ದೀರಾ. ಸೊ ಅದಕ್ಕೆ ಹೇಳ್ತಾ ಇದ್ರೆ ಇದು ನಿಮಗೆ ಬಿಟ್ಟಿದ್ದು. ಸೊ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಅಂತ. ಬಿ ಅಸರ್ಟಿವ್. ಸೊ ಯಾವಾಗಲೂ ಕೂಡ ಒಂದು ಕೈಂಡ್ ಆಗಿರಬೇಕಾಗತ್ತೆ. ಸೊ ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಒಬ್ರಿಂದ ಅಂತ ಅಂದರೆ ನಾವು ಏನು ಆ ಒಂದು ವ್ಯಕ್ತಿಗೆ ಮಾಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ, ಬಟ್ ನೀವೇನು ಆ ಒಂದು ವ್ಯಕ್ತಿಗೆ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ರೆ ಬಿ ಅಸರ್ಟಿವ್, ಕೈಂಡ್ ಆಗಿರು, ನಿನ್ನನ್ನು ನೀನು ನಂಬು, ಟ್ರಸ್ಟ್ ಮಾಡು, ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ತುಂಬಾ ಕೈಂಡ್ ಆಗಿರು. ನೀನು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಅಂದರೆ ಆ ಒಂದು ವ್ಯಕ್ತಿಗೆ ನೀನೇನು ಮಾಡಿದ್ಯಾ ಆ ಒಂದು ವ್ಯಕ್ತಿ ನಿನಗೆ ರಿಟರ್ನ್ ಮಾಡೋದಕ್ಕೆ ಇದನ್ನು ಯೋಚನೆ ಮಾಡು ಅಂತ ಬರ್ತಾ ಇದೆ. ಸೊ ರೀಕನ್ಸಿಡರ್ ಅಂತ ಬರ್ತಾ ಇದೆ. ಐ ಥಿಂಕ್ ಯು ಹ್ಯಾವ್ ಟು ಫರ್ಗಿವ್ ಯುವರ್ ಪರ್ಸನ್, ಯು ಹ್ಯಾವ್ ಟು ಫರ್ಗಿವ್ ಯೋರ್ ಸೆಲ್ಫ್. ಯಾಕಂತ ಅಂದರೆ ಎಲ್ಲೋ ಒಂದು ಕಡೆ ನೀವು ನಿಮ್ಮ ವ್ಯಕ್ತಿ ಕೇಳ್ತಾ ಇದ್ರೆ ದಟ್ ನನ್ನ ಕ್ಷಮಿಸ್ಬಿಡಿ, ಬಟ್ ಯು ಆರ್ ನಾಟ್ ಕನ್ಸಿಡರಿಂಗ್ ಇಟ್. ಸೊ ಕನ್ಸಿಡರ್ ಮಾಡಿ ಅವರ ಫರ್ಗಿವ್ನೆಸ್ನ, ನಿಮ್ಮನ್ನ ನೀವು ಫರ್ಗಿವ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಸಾರಿ ಕೇಳ್ಕೊಳ್ಳಿ. ಆ ಒಂದು ವ್ಯಕ್ತಿ ಏನಾದರೂ ನಮ್ಮ ಹತ್ರ ಬಂದು ಕೇಳ್ತಾ ಇದ್ದಾರೆ ಅಂದರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ನಿಮ್ಮ ಒಂದು ಲವ್ ನೋಟ್. ಸೊ ಇಷ್ಟ ಆಗಿದ್ರೆ, ರೆಸನೇಟ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್.